ಈ ಅಕ್ಕಿ ನನಗೆ ನಿನ್ನೆ ಕೊಟ್ಟಿರೋ ಗಿಫ್ಟ್ನ ಬಂದ್ಬಿಟ್ಟು ನಾನು ಇವತ್ತೇ ಕಲ್ದಾಕೊಂಡ್ಬಿಟ್ಟೆ. ಅದೇನಂತ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಬೆಳಿಗ್ಗೆ ಎದ್ದು ಸೀದಾ ಬಂದಿಡೋ ದಾವಳಿಕರೆ. ಸೊ ಪಟಾಗಳನ್ನ ನೋಡ್ತಾ ಇದ್ದೆ, ಯಾವ ಕಂಡೀಷನಲ್ಲಿ ಐತೆ, ಹೆಂಗೈತೆ ಅಂತ ಹೇಳ್ಬಿಟ್ಟು. ಈ ಪಟಾಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಐತೆ ಅಂತ ಕಮೆಂಟ್. ಈ ಅಕ್ಕಿ ಬಂದ್ಬಿಟ್ಟು ನನಗೆ ಒಂದು ಸ್ಪೆಷಲ್ ಪರ್ಸನ್ ಗಿಫ್ಟ್ ಮಾಡಿದ್ರು. ಯಾರು ಅಂತ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಗೈಸ್, ನಾನಂತೂ ಹೆಂಗಂತ ಹೇಳಿದ್ರೆ ಓಪನ್ ಆಗಿ ಹೇಳ್ತೀನಿ, ನನ್ನ ಹತ್ರ ಕಾಸು ಇದೆಯೋ ಇಲ್ವೋ, ನನ್ನ ಅಕ್ಕಿಗಳಿಗೆ ಏನು ಕಮ್ಮಿ ಆಗಬೇಡ್ದು. ಹೇಳಿದ್ದೆ ಈ ಅಕ್ಕಿನ ಬಂದ್ಬಿಟ್ಟು ಒಂದು ಸ್ಪೆಷಲ್ ಪರ್ಸನ್ ನನಗೆ ಗಿಫ್ಟ್ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು. ಸೊ ಅದು ಯಾರು ಅಲ್ಲ, ನಮ್ಮ ಪುನೀತೆ. ಸೊ ನನಗೆ ಈ ಸುರ್ಮಿ ಪಿಲಾಂಕ ಅನ್ನೋದನ್ನ ಗಿಫ್ಟ್ ಕೊಟ್ಟಿದ್ದ. ಸೊ ತುಂಬ ಖುಷಿ ಆಯ್ತು ನನಗೆ. ಸುರ್ಮಿ ಪಿಲಾಂಕ ನೋಡಿ ತುಂಬ ಖುಷಿ ಆಯಿತು. ಒಂದು ಗುಂಟಲೆದಲ್ಲಿ ಶಾರ್ಟ್ ಬೀಕಲ್ಲಿ ಒಂದು ಒಳ್ಳೆ ಸುರ್ಮಿ ಪಿಲಾಂಕ. ಸರಿ, ನಾ ಹೆಂಗೈತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ ನೀವು. ಇಮಿಡಿಯೇಟಾಗಿ ಬಂದುಬಿಟ್ಟು ಪುನೀತ್ ಕಾಲ್ ಮಾಡಿದೆ. ಪುನೀತ್ ಹಂಗೆ ಓಡ್ ಬಂದುಬಿಟ್ಟ. ಹುಡುಕಿದ್ರಿ ಎಲ್ಲೂ ಸಿಕ್ಕಿಲ್ಲ, ಎಲ್ಲ ಬಿಲ್ಡಿಂಗ್ ಎಕ್ಕಿಲ್ಬಿಟ್ರಿ. ಅಕ್ಕಿ ಹಂಗೆ ಎಕ್ಕಿರೋ ಅಕ್ಕಿ ನಂಗೆ ಕಾಣಿಸ್ತಾ ಇಲ್ಲ. ಈ ಥರ ಬಂದ್ಬಿಟ್ಟು ತುಂಬ ನಡೀತಾನೆ ಇರುತ್ತೆ ನೋಡಿ. ಕಣ್ಣು ಮುಂದೆ ಅಕ್ಕಿ ಎದ್ದೋಲ್ತು, ಕಣ್ಣು ಮುಂದೆ ಅದಕ್ಕೆ ಅಷ್ಟಕ್ಕೆ ಕೂಡ ಇಲ್ಲ, ಇಲ್ಲೇ ಎಲ್ಲೋ ಇರುತ್ತೆ. ಹುಡುಕಿ ಸಾಕಾಗೋಯ್ತು. ಏನು ಮಾಡೋಕ್ಕಾಗಲ್ಲ, ಒಂದು ಕೆಟ್ಟ ದಿವಸ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಗಿಫ್ಟ್ ಕೊಟ್ಟಿದ್ದೆ ಅವ್ನು ನಿನ್ನೆನೆ, ಇವತ್ತೇ ಕಲ್ಕೊಂಡ್ಬಿಟ್ಟಿದ್ದೀನಿ ಅಕ್ಕಿನ. ತುಂಬ ಬೇಜಾರಾಗ್ತೈತೆ ನನಗಂತೂ. ಯಾಕಂತೇಳಿದ್ರೆ ನಮ್ಮ ಅಕ್ಕಿಗಳು ಹೋದ್ರೂ ಪರವಾಗಿಲ್ಲ, ಬೇರೆಯವರು ಒಂದು ಅಕ್ಕಿನ ಗಿಫ್ಟ್ ಕೊಟ್ಟು ಅದನ್ನು ನೆಕ್ಸ್ಟ್ ಸೆಕೆಂಡೇ ಕಲ್ದು ಹಾಕೊಂಡ್ರೆ ಆ ಬೇಜಾರು, ಆ ನೋವು ಅನ್ನೋದನ್ನ ಬಂದುಬಿಟ್ಟು ತುಂಬ ಕಷ್ಟ ಗೈಸ್.